ಹಾಯ್ ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ರೇಖಾ ತಿಪ್ಪೇಶ್. ನಿಮಗೆಲ್ಲರಿಗೂ ಖುಷಿ ಚಾನಲ್ಗೆ ಸ್ವಾಗತ. ರೀಸೆಂಟಾಗಿ ನಾನು ದಾವಣಗೆರೆಗೆ ಹೋಗಿದ್ದೆ. ಅಲ್ಲಿ ನನ್ನ ಅಕ್ಕ ಇದ್ದಾರೆ, ಸೊ ಹಾಗಾಗಿ ಹೋಗಿದ್ದೆ. ಸೊ ಅಲ್ಲಿ ಕೆಲವು ಪ್ಲೇಸ್ಗಳಲ್ಲಿ ನಾನು ಸ್ನ್ಯಾಕ್ಸ್ನೆಲ್ಲ ತಿಂದೆ. ತುಂಬಾ ಚೆನ್ನಾಗಿತ್ತು. ಅದನ್ನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡಬೇಕು ಅಂತೇಳಿ ಈ ವಿಡಿಯೋನ ಮಾಡ್ಕೊಂಬಂದಿದ್ದೆ. ನಾನು ಫಸ್ಟ್ ಅಕ್ಕನ ಮನೆಗೆ ಹೋಗಿ ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ಫಸ್ಟ್ ದುರ್ಗಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ಸೊ ದೇವಸ್ಥಾನಕ್ಕೆ ಹೊರಟ್ವಿ. ಸಂಜೆ 6 ಗಂಟೆ ಆಗಿತ್ತು. ಸೊ ಮೊದಲು ನಾವು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನಾವು ದೇವ್ರ ದರ್ಶನ ಮಾಡಿಕೊಂಡು ನಂತರ ನಾವು ಕೆಲವು ಪ್ಲೇಸ್ಗಳಿಗೆ ಹೋದ್ವಿ. ಅದನ್ನ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ. ನಾನು ದೇವಸ್ಥಾನಕ್ಕೆ ಹೋಗೋದೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಸೊ ಹಾಗಾಗಿ ಫೋಟೋ ಅಷ್ಟೇ ತಗೊಂಡೆ. ಸೊ ನೆಕ್ಸ್ಟ್ ನಾವು ಹೊರಟಿದ್ದು ಇಲ್ಲಿ ಸುಬ್ಬಣ್ಣ ಮಿರ್ಚಿ ಮಸಾಲ ಅಂತ ಹೇಳಿ ಒಂದು ಚಾಟ್ಸ್ ಸೆಂಟರ್ ಇದೆ. ಸೊ ಅಲ್ಲಿಗೆ ನನ್ನ ಅಕ್ಕನ ಮಗ ಕರ್ಕೊಂಡು ಹೋದ. ಅಲ್ಲಿ ತುಂಬಾ ಚೆನ್ನಾಗಿ ಮಿರ್ಚಿ ಮತ್ತು ಮಂಡಕ್ಕಿ ಸಿಗುತ್ತೆ ಅಂತ ಹೇಳಿ. ಸೊ ನಾವು ಕೊಟ್ಟೂರು ಜನ ಆಗಿರೋದ್ರಿಂದ ನಮಗೆ ಮಿರ್ಚಿ ಮಂಡಕ್ಕಿ ಅಂತ ಹೇಳಿದರೆ ನೆನಪಾಗೋ ಪ್ಲೇಸೇ ಮತ್ತಳ್ಳಿ ಹೋಟೆಲು. ಯಾಕಂದರೆ ಅಲ್ಲಿ ಅಷ್ಟು ಚೆನ್ನಾಗಿರುತ್ತೆ. ಕೊಟ್ಟೂರಲ್ಲಿ ನೀವು ಯಾವ ಪ್ಲೇಸಲ್ಲಿ ನೀವು ಮಿರ್ಚಿ ತಿಂದರೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ. ಬಟ್ ಮತ್ತಳ್ಳಿ ಹೋಟ್ಲು ತುಂಬಾ ಹಳೆಯದು, ಹಾಗೆ ರುಚಿ ಕೂಡ ಅವರು ಹಾಗೆ ಹಿಡಿದಿಟ್ಕೊಂಡಿದ್ದಾರೆ. ನೋಡಿ, ಇದೇ ಸುಬ್ಬಣ್ಣ ಮಿರ್ಚಿ ಮಸಾಲೆ ಹೋಟೆಲ್ ಅಂಗಡಿ. ನಾನಿಲ್ಲಿ ಫಸ್ಟು ತೊಗೊಂಡಿದ್ದು ಒಗ್ಗರಣೆ ಮತ್ತು ಬೋಂಡ. ಸೊ ಆ ನಂತರ ನಾವು ಮಿರ್ಚಿ ತೊಗೊಂಡ್ವಿ. ನಾವು ಅಲ್ಲಿ ಹೋದಾಗ ಟೈಮ್ ಕೂಡ 8 o'clock ಆಗಿತ್ತು. ಸೊ ಜನನೂ ತುಂಬಾ ಇದ್ದರು. ಸೊ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾವು ಮಾಡ್ಕೊಂಡ್ವಿ. ಮಂಡಕ್ಕಿ ಒಗ್ಗರಣೆ ಬೋಂಡ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಆಮೇಲೆ ನಾವು ಮಿರ್ಚಿನ ತೊಗೊಂಡ್ವಿ, ಅದ್ರ ಟೇಸ್ಟು ತುಂಬಾ ಚೆನ್ನಾಗಿತ್ತು. ನಾನು ವೀಡಿಯೋ ಪೂರ ಮಾಡೋಕ್ಕಾಗಲಿಲ್ಲ. ಸೊ ನಾನು ಅದಕ್ಕೆ ಬೋಂಡ ಮತ್ತು ಒಗ್ಗರಣೆದಷ್ಟೇ ಮಾಡಿದ್ದೀನಿ. ಇಲ್ಲಿ ನಾವು ಅವರು ಶಾಪ್ ಅವ್ರಿಗೆ ಕೇಳಿದ್ವಿ, ಈ ರೀತಿ ನಾನು ಯೂಟ್ಯೂಬ್ ಮಾಡ್ತಾಯಿದ್ದೀನಿ, ನಿಮ್ಮ ಶಾಪ್ ಬಗ್ಗೆ ಮಾಹಿತಿ ಕೊಡಿ ಅಂತ ಹೇಳಿ. ಅವರು ತುಂಬಾ ಸಹಕರಿಸಿದರು. ಹಾಗೆ ಅವ್ರ ಶಾಪು ತುಂಬ ಹಳೆಯದಂತೆ, 25 ವರ್ಷ ಹಳೆಯದು. ನಾನು ಅವಾಗಿನಿಂದನೂ ಮಾಡ್ತಿದ್ದೀನಿ ಅಂತ ಹೇಳಿದರು ಆ ತಾತ. ಶಾಪ್ ಓಪನ್ ಆಗೋ ಟೈಮ್ ಬಂದುಬಿಟ್ಟು ಮಧ್ಯಾಹ್ನ 3 ಗಂಟೆಯಿಂದಂತೆ. ಬೆಳಗ್ಗೆಯಿಂದ ಅವರೆಲ್ಲ ಪ್ರಿಪೇರ್ ಮಾಡ್ಕೊಳ್ತಾರಂತೆ. 3 ಗಂಟೆಯಿಂದ ನೈಟ್ 10 ಗಂಟೆವರೆಗೂ ಇರುತ್ತೆ ಅಂತ ಹೇಳ್ತಾಯಿದ್ರು. ಟೈಮ್ ಕೂಡ ಆಗಿತ್ತು. ಸೊ ಹಾಗಾಗಿ ಮನೆಗೆ ಹೋಗೋಣ ಅಂದರೆ ಅಕ್ಕನ ಮಗ ಬೇಡ ಆಂಟಿ, ಇಲ್ಲೊಂದು ಬಂಗಾರಪೇಟೆ ಪಾನಿಪುರಿ ಆ್ಯಂಡ್ ಚಾಟ್ಸ್ ಅಂತ ಇದೆ, ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಪಾನಿಪುರಿ ಮತ್ತು ಚಾಟ್ಸ್ ಎಲ್ಲ. ಸೊ ಅಲ್ಲಿಗೆ ಹೋಗಿ ನಾವು ತಿನ್ಕೊಂಡು ಹೋಗೋಣ ಅಂತ ಹೇಳ್ದೆ. ಅಕ್ಕ ಬೇರೆ ಮನೇಲೆ ಅಡುಗೆ ಮಾಡಿದ್ದೀನಿ ನೀವು ಅಂತ ಹೇಳಿದ್ಲು. ಸೊ ಹಾಗಾಗಿ ನಾವು ಇಲ್ಲೆಲ್ಲ ಲಿಮಿಟಾಗೆ ತೊಗೊಂಡು ಟೇಸ್ಟ್ ಮಾಡ್ಕೊಂಡು ಮನೆಗೆ ಹೋಗೋಣ ಅಂದ್ಕೊಂಡು ಬಂದ್ವಿ. ಸೊ ಇದೇ ನೋಡಿ ಬಂಗಾರಪೇಟೆ ಪಾನಿಪುರಿ ಆ್ಯಂಡ್ ಚಾಟ್ಸ್ ಅಂತ ಹೇಳಿ. ಇಲ್ಲಿ ತುಂಬ ವೆರೈಟಿಯಾದ ಚಾಟ್ಸ್ ಇತ್ತು. ನಾವು ಕೆಲವಷ್ಟೇ ಆರ್ಡ್ರ್ ಮಾಡ್ಕೊಂಡು ತಿನ್ನೋದಕ್ಕಾಯಿತು, ಯಾಕಂದರೆ ಟೈಮ್ ಆಗಲೇ 9 ಆಗ್ತಾ ಇತ್ತು ನೈಟು. ಸೊ ಹಾಗಾಗಿ ಕೆಲವು ಸ್ನ್ಯಾಕ್ಸ್ ಅಷ್ಟೇ ತಿಂದು ಬರೋದಕ್ಕಾಯಿತು. ಅದನ್ನು ಕೂಡ ನಾವೆಲ್ಲ ಸಪ್ರೇಟ್ ತೊಗೊಳ್ಲಿಲ್ಲ, ಎಲ್ಲರೂ ಸೇರಿ ಶೇರ್ ಮಾಡಿದ್ವಿ. ಯಾಕಂದರೆ ನಾವು ಮಂಡಕ್ಕಿ ಮಿರ್ಚಿ ಎಲ್ಲ ಸಪ್ರೇಟ್ ತೊಗೊಂಡು ತಿಂದಿದ್ವಲ್ಲ. ಸೊ ಹಾಗಾಗಿ ಹೊಟ್ಟೆ ಕೂಡ ಲೈಟಾಗಿ ತುಂಬೋಗಿತ್ತು. ಸೊ ಫಸ್ಟ್ ನಾವಿಲ್ಲಿ ದಹಿ ಪೂರಿ ಹಾಗೆ ಶೇವ್ ಪೂರಿ ಪಾನಿಪೂರಿ ಎಲ್ಲ ಆರ್ಡ್ರ್ ಮಾಡ್ಕೊಂಡ್ವಿ. ಸೊ ಇಲ್ಲಿಯ ಸ್ಪೆಷಾಲಿಟಿ ಏನಂದರೆ ಪಾನಿ ವೈಟ್ ಕಲರ್ ಇತ್ತು, ಟೇಸ್ಟ್ ಚೆನ್ನಾಗಿತ್ತು, ಸ್ವಲ್ಪ ಸಾಲ್ಟಿ ಅನ್ನಿಸ್ತು. ಅದು ಬಿಟ್ಟರೆ ತುಂಬಾ ಚೆನ್ನಾಗಿತ್ತು. ಸೊ ಹೇಗೆ ಮಾಡ್ತಾರೆ ಅಂತ ಹೇಳಿ ಕೇಳೋಣ ಅಂತ ನಾವು ಅಂಗಡಿಯವರಿಗೆ ವೀಡಿಯೋ ಮಾಡ್ಕೋತೀವಿ ಅಂತ ಹೇಳಿದ್ವಿ. ಬಟ್ ಅವ್ರ ಅಂಗಡಿ ಕ್ಲೀನ್ ಇಲ್ಲ, ನಾಳೆ ಬನ್ನಿ ಅಂತ ಹೇಳಿದರು. ಬಟ್ ನಾನು ಹೋಗಿದ್ದೆ ಒಂದಿನ. ಸೊ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡು ಬಂದೆ. ಪಕ್ಕದಲ್ಲೇ ಒಂದು ಐಸ್ ಕ್ರೀಮ್ ಪಾರ್ಲರ್ ಇತ್ತು, ಅದು ಅಪ್ಸರಾ ಐಸ್ ಕ್ರೀಮ್ ಅಂತ ಹೇಳಿ. ಸೊ ಅದನ್ನು ಕೂಡ ಟೇಸ್ಟ್ ಮಾಡೋಣ ಅಂತ ಒಳಗೆ ಹೋದ್ವಿ. ತುಂಬಾ ವೆರೈಟಿ ಆದಂಥ ಐಸ್ ಕ್ರೀಮ್ಸ್ ಅಲ್ಲಿತ್ತು. ನಾವು 2 ವೆರೈಟಿ ಐಸ್ ಕ್ರೀಮ್ನ ತೊಗೊಂಡ್ವಿ. ಒಂದು ಪಿನಾಬೇರಿ ಐಸ್ ಕ್ರೀಮು, ಇನ್ನೊಂದು ಬೆಲ್ಜಿಯಂ ಬೈಟ್ ಅಂತ ಹೇಳಿ ತೊಗೊಂಡ್ವಿ. ಎರಡೂ ತುಂಬಾ ಚೆನ್ನಾಗಿತ್ತು. ಇವುಗಳೆಲ್ಲ ಅಡ್ರೆಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನೀವೇನಾದರೂ ದಾವಣಗೆರೆಗೆ ಹೋದಾಗ ಒಳ್ಳೆಯ ಕಡೆ ನಾವು ಚಾಟ್ಸ್ನ ತಿನ್ನಬೇಕು, ಐಸ್ ಕ್ರೀಮ್ ತಿನ್ನಬೇಕಂದ್ರೆ ನೀವು ಈ ಪ್ಲೇಸ್ಗಳಿಗೆ ಹೋಗಿ ಟೇಸ್ಟ್ ಮಾಡಿ ಬರ್ಬೋದು. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.